ಡಿಫ್ರೆನ್ಸ್ ಫೀಲ್ ಆಯ್ತಾ ಮೇಡಮ್? ಆದ್ರೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಯಾವ ಜಾಗದಲ್ಲಿ ಈಸಿಯಾಗಿ ಹೋಗಿ ಕುತ್ಕೊಳ್ಳೋದು ಎದ್ದು ಬರೋದು ಮಾಡಿದೀವಿ? ಡೈಲಿ ರುಟೀನ್ ಅಲ್ಲಿ ನಾವ್ ಎಲ್ಲಾದ್ರೂ ಹೋಗ್ತೀವಿ, ಕುತ್ಕೋತೀವಿ, ಆರಾಮಾಗಿ ಬರ್ತೀವಿ. ಸೊ ಅಲ್ಲಿ ಯಾಕೆ ಡಿಸ್ಟರ್ಬೆನ್ಸ್ ಕಾಣಿಸ್ತು? ಬಿಕಾಸ್ ವಿ ನೆವರ್ ನೋ ಅಲ್ಲಿ ಆ ಜಾಗದಲ್ಲಿ ಯಾರು ಕುತ್ಕೊಂಡಿದ್ರು ಅಂತ ಮುಂಚೆ. ಸೊ ಅವ್ರ ಮೈಂಡ್ ಸೆಟ್ ಹೇಗಿತ್ತು, ಏನ್ ಆಲೋಚನೆಗಳು ಮಾಡ್ತಾ ಇದ್ರು. ಸೊ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಏನೇನೋ, ಅಯ್ಯೋ ದೇವ್ರೆ ಅಲ್ಲಿ ಪೇಮೆಂಟ್ ಕಳ್ಸೋದಕ್ಕೆ ಅಮೌಂಟ್ ಇಲ್ಲ, ಹೆಂಗ್ ಮಾಡ್ಲಿ ನಾನು, ಏನ್ ಮಾಡ್ಲಿ, ಯಾವ ರೀತಿ ಮಾಡ್ಲಿ. ಸೊ ಪರ್ಸನ್ ವಿಲ್ ಬಿ ಇನ್ ಅ ಟೆನ್ಸ್ಡ್ ಮೋಡ್. ಅಂದ್ರೆ ಏನ್ ನೆಗೆಟಿವ್ ಆಗಿ ಅವ್ರ ಲೈಫಲ್ಲಿ ನಡೀತಾ ಇರುತ್ತೆ ಅದನ್ನೇ ಆಲೋಚನೆ ಮಾಡ್ತಾ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಅಯ್ಯೋ ಸೊ ಅವ್ರು ಈ ತರ ಹೇಳ್ಬಿಟ್ರು, ನನಗೆ ಮನ್ಸು ನೋಯಿಸ್ಬಿಟ್ರು. ಸೊ ಇದು ನೋಡಿ ಆ ಜಾಗದಲ್ಲಿ ಕುತ್ಕೊಂಡು ಯಾರ ಮೇಲೋ ಕೋಪ, ಛೇ ನನಗೆ ಹಿಂಗ್ ಹೇಳಿದ್ರು ಇವರು. ಸೊ ಈ ರೀತಿ ಅಂದ್ರೆ ನಮ್ಮ ಎಮೋಷನ್ಸ್ ಏನಿದೆ ಅಲ್ಲ ಆ ಜಾಗನ ಕೂಡ ಡಿಸ್ಟರ್ಬ್ ಮಾಡುತ್ತೆ. ಆ ಜಾಗನ ಕೂಡ ನಮ್ಮ ಎಮೋಷನ್ಸ್ ಇರೋಂಥ ಜಾಗ ಇರ್ಲಿ, ನೀರಿರ್ಲಿ, ಊಟ ಇರ್ಲಿ, ಎನಿಥಿಂಗ್ ಎನಿವೇರ್, ನಿಮ್ಮ ಸ್ವತಃ ನಿಮ್ಮ ಎನರ್ಜಿನೂ ಅಲ್ಲಿ ನೆಗೆಟಿವ್ ಆಗಿ ಡಿಸ್ಟರ್ಬ್ ಆಗ್ಬಿಡುತ್ತೆ, ಪ್ರಭಾವಳಿ ನಿಲ್ಲಾಗುತ್ತೆ. ಸೊ ಆ ಜಾಗ ನಾನು ಏನ್ ಮಾಡಿದೆ, ರೇಖಿ ಮುಖಾಂತರ ಎನರ್ಜೈಸ್ ಮಾಡಿ. ಇಲ್ಲಿ ಯಾವುದೇ ತರ ಕ್ರಿಸ್ಟಲ್ಸ್ ಯೂಸ್ ಮಾಡಿಲ್ಲ, ಆದ್ರೆ ಹಸ್ತದ ಮುಖಾಂತರ ಆ ಸ್ಯಾಕ್ರೆಡ್ ಸಿಂಬಲ್ಸ್ ನಮ್ಮ ರೇಖೆಯಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಲ್ಲಿ, ಆ ಸಿಂಬಲ್ಸ್ ನ ಅಲ್ಲಿ ಯೂಸ್ ಮಾಡಿದೆ. ಕ್ಷಣ ಮಾತ್ರದಲ್ಲಿ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಆ ಎನರ್ಜಿ ಬಂತು. ಸೊ ಹಾಗಾಗಿ ಎಲ್ಲೇ ಕುತ್ಕೊಳ್ಳುವಾಗ, ಎಲ್ಲೇ ನೀರು ಕುಡಿಯುವಾಗ, ಎಲ್ಲೇ ಊಟ ಮಾಡುವಾಗ, ಹೋಟೆಲ್ಸ್ ಅಲ್ಲಿ ಸ್ಪೆಷಲಿ ಅಥವಾ ಎಲ್ಲೇ ಆಚೆ ಇರುವಾಗ, ಸೊ ನಾವು ಊಟ ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು. ಹಿಂಗ್ ಮಾಡ್ಬೇಕು ಡೈರೆಕ್ಟ್ ಆಗಿ, ಅದೇ ತರ ಇಂಪ್ಯಾಕ್ಟ್ ಕೊಡೋದು. ಹಾಗಾಗಿ ನಾವೇನ್ ಹೇಳ್ತೀವಿ, ವೇರ್ ಕ್ರಿಸ್ಟಲ್ಸ್. ದ ಮೂಮೆಂಟ್ ನೀವು ಈ ಕ್ರಿಸ್ಟಲ್ ನಿಮ್ಮ ಹತ್ರ ಇದೆ, ನೀವು ಕೂರೋ ಜಾಗ ಇರ್ಲಿ, ನೀವು ತಗೊಂಡಿರೋಂಥ ಈ ನೀರಿಂದು ಬೌಲ್ ಅಂತ ಇಟ್ಕೊಳ್ಳಿ, ಅಥವಾ ಈ ಊಟದ ಬೌಲ್. ದ ಮೂಮೆಂಟ್ ಯು ಟಚ್, ದ ಮೂಮೆಂಟ್ ಯು ಹೋಲ್ಡ್ ಇಟ್, ಕೈಯಲ್ಲಿ ಬಂತು, ಅದು ನ್ಯಾಚುರಲಿ ಎನರ್ಜೈಸ್ ಆಗುತ್ತೆ. ಸೊ ಹಾಗಾಗಿ ಕ್ರಿಸ್ಟಲ್ಸ್ ಇದ್ರೆ ನೀವು ಎಲ್ಲಾ ಸ್ಪೇಸ್ ಇಂದಾನು ಸೇಫ್ ಇದ್ದೀರಿ, ಇಲ್ಲ ಅಂದ್ರೆ ಎಲ್ಲಾ ಸ್ಪೇಸ್ ಇಂದಾನು ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇದ್ದೀರಿ ಅಂತ ಅರ್ಥ. ಕ್ಲಿಯರ್?